ಬಂಧುಗಳೇ, ಸುಪ್ರೀಂ ಕೋರ್ಟ್ ಈಗಾಗಲೇ 1.5 ತಿಂಗಳ ಮುಂಚೆನೇ ರಾಜ್ಯ ಸರ್ಕಾರಕ್ಕೆ 3 ತಿಂಗಳ ಗಡುವು ಕೊಟ್ಟು 3 ತಿಂಗಳಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು, ಅದನ್ನು ವರದಿ ಸಲ್ಲಿಸಬೇಕಂತ ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಹೇಳಿದೆ. ಆದರೆ ರಾಜ್ಯ ಸರ್ಕಾರ ಇದನ್ನು ವಿಳಂಬವಹಿಸುತ್ತಾ ನಮ್ಮ 82 ವರ್ಗದ ಜನರಿಗೆ ಇನ್ನೂ ನ್ಯಾಯ ಸಿಗುವ ಭರವಸೆ ಇರದ ಕಾರಣ ನಾವು ಇಂದು ಈ ಒಂದು ಬೃಹತ್ ಆದಂಥ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಪ್ರತಿಭಟನೆಯ ನೇತೃತ್ವವನ್ನು ನಮ್ಮ ಕರ್ನಾಟಕ ರಾಜ್ಯ ಅಹಿಂಸಾ ಒಕ್ಕೂಟದ ಅಧ್ಯಕ್ಷರಾದಂಥ ಹಾಗೂ ನಿವೃತ್ತ ಇಂಜಿನಿಯರ್ ಆದಂಥ ಹಾಗೂ ಸುಪ್ರೀಂ ಕೋರ್ಟ್ನಲ್ಲಿ ದಾವೆಯನ್ನು ಹೂಡಿ ಯಶಸ್ವಿಯಾದಂಥ ಶ್ರೀ ಎಂ ನಾಗರಾಜ್ ಅವರು ಈ ನಮ್ಮ ಮೆರವಣಿಗೆಯನ್ನು ನೇತೃತ್ವ ವಹಿಸಿದ್ದಾರೆ. 3 ತಿಂಗಳ ಒಳಗಾಗಿ ಸುಪ್ರೀಂ ಕೋರ್ಟ್ ಆದೇಶದಂತೆ ಜಾರಿಯಾಗದೇ ಇದ್ದರೆ ಇನ್ನು ಮುಂದೆ ಉಗ್ರವಾದಂಥ ಹೋರಾಟ ಮಾಡುವಂಥ ನಮ್ಮ ಬೇಡಿಕೆ ಇದಾಗಿದೆ. ನಮ್ಮ ಪ್ರಮುಖವಾದ ಬೇಡಿಕೆ ಏನಿದೆ ಅಂತಂದರೆ, ಸುಪ್ರೀಂ ಕೋರ್ಟ್ 9/2/2017 ಏನು ತೀರ್ಪು ನೀಡಿದೆ ಅದನ್ನು ಯಥಾವತ್ತಾಗಿ ಜಾರಿಗೊಳಿಸುವಂಥ ಮಹತ್ತರವಾದಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕಾಗಿತ್ತು. ಆದರೆ ರಾಜ್ಯ ಸರ್ಕಾರ ಇದನ್ನು ಮೀನಮೇಷ ಎಣಿಸುತ್ತಾ ಇವತ್ತು ಮೇಲ್ಮನವಿ ಸಲ್ಲಿಸಲು ಒಂದು ಚಿಂತನೆ ನಡೆಸಿದೆ. ಅದನ್ನು ನಾನು ಈ ವೇದಿಕೆ ಮುಖಾಂತರ ಖಂಡನೆ ಮಾಡ್ತಾ ಇದ್ದೇನೆ. ಹಾಗೂ ಮಾನ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಹಾಗೂ ಮುಖ್ಯ ಕಾರ್ಯದರ್ಶಿಗಳು ಏನು ಸುಪ್ರೀಂ ಕೋರ್ಟ್ ಆದೇಶ ಏನು ಮಾಡಿದೆ 3 ತಿಂಗಳೊಳಗಾಗಿ ಎಲ್ಲ ಜ್ಯೇಷ್ಠತಾ ಪಟ್ಟಿಗಳನ್ನು ಎಲ್ಲ ಇಲಾಖೆ ಎಲ್ಲ ವೃಂದದ ಏನು ನಿವೃತ್ತರಾಗಿದ್ದಾರೆ ಎಲ್ಲ ವರ್ಗದ ನೌಕರರ ಒಂದು ಜ್ಯೇಷ್ಠತಾ ಪಟ್ಟಿಯನ್ನು ಸರಿಪಡಿಸಿ ಅದನ್ನು ಆರ್ಥಿಕ ಸೌಲಭ್ಯ ಸಹಿತ ಎಲ್ಲ ನಿವೃತ್ತ ನೌಕರಿಗೆ ಕೊಡಬೇಕಂತೇಳಿ ಆದೇಶ ಮಾಡಿದೆ. ಅದನ್ನು ಯಥಾವತ್ತಾಗಿ ಜಾರಿ ಮಾಡಿಸಬೇಕು. ಅದು 3 ತಿಂಗಳ ಒಳಗಾಗಿ ಜಾರಿ ಮಾಡದಿದ್ದ ಪಕ್ಷದಲ್ಲಿ ನಾವು ರಾಜ್ಯಾದ್ಯಂತ ಮತ್ತೊಂದು ಹೋರಾಟ ಕಾರ್ಯಕ್ರಮ ಹಮ್ಮಿಕೊಳ್ತೇವೆ ಮತ್ತು ಸರ್ವೋಚ್ಚ ನ್ಯಾಯಾಲಯಕ್ಕೆ ಈ ಸರ್ಕಾರದ ವಿರುದ್ಧ ಒಂದು ಕಂಟೆಂಪ್ಟ್ ಆಫ್ ಕೋರ್ಟ್ ಅರ್ಜಿ ಸಹಿತ ಸಲ್ಲಿಸುವಂಥ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಏನು ನೌಕರ ವಿರೋಧಿ ಏನು ಸರ್ಕಾರ ಇದೆ, ಇದು ಈಗಾಗಲೇ ತಮಿಳುನಾಡಿನಲ್ಲಿ ಈ ಮುಂಚೆ ಏನಾಗಿತ್ತು, ತಮಿಳುನಾಡಿನ ರಾಜ್ಯ ಸರ್ಕಾರ ಯಾವ ರೀತಿಯಾಗಿ ಆ ಸರ್ಕಾರಕ್ಕೆ ಪಾಠ ಕಲಿಸಿದ್ರು, ಅದೇ ರೀತಿಯಾಗಿ ಈ ಸರ್ಕಾರವು ಕೂಡ ನೌಕರ ವಿರೋಧಿಯಾಗಿ ಏನಾದರೂ 82% ನೌಕರ ವಿರೋಧಿ ಏನಾದರೂ ತೀರ್ಮಾನ ಕೈಗೊಂಡ್ರೆ ಅದು ತಮಿಳುನಾಡಿನ ಪರಿಸ್ಥಿತಿ ಕರ್ನಾಟಕ ರಾಜ್ಯದಲ್ಲಿ ಬರ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಿ